ಹಾಯ್ ಫ್ರೆಂಡ್ಸ್, ಇದು ಭಾನುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಬೇಳೆ ಸಾರು ಅನ್ನ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಮ್ಮ ಮನೆಯವ್ರು ನಾಷ್ಟಕ್ಕೆ ತೊಗೊಂಡೋದ್ರು. ಸೊ ನಿನ್ನೆ ನೈಟ್ ಬಿರಿಯಾನಿ ಮಾಡಿದ್ನಲ್ಲ, ಸೊ ಅದಕ್ಕೆ ನಾಷ್ಟಕ್ಕೆ ತಿನ್ಕೊಂಡ್ವಿ. ಬಿರಿಯಾನಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು ಅಂತ ನನಗೆ ಇಷ್ಟ ಬಿರಿಯಾನಿ ಅಂದರೆ. ಆಮೇಲೆ ಮಕ್ಕಳಿಗೆ ಬಿಸ್ಕೆಟ್ ತೊಗೊಂಬಂದು ಕೊಟ್ಟರು ನಮ್ಮ ಮನೆಯವರೇ ಬೆಳಗ್ಗೆ ನಾಷ್ಟ ಇಬ್ರಿಗೂ ಮಾಡಿಸ್ತಾಯಿದ್ರು ಫ್ರೆಂಡ್ಸ್ ಹಾಕ್ಕೊಂಡು. ಯಾಕಂದರೆ ನಾನು ಇದ್ದೆ ಅಂದರೆ ಅವ್ರು ಸರಿಯಾಗಿ ತಿನ್ನೋದಿಲ್ಲ ನಾಷ್ಟ. ಅವ್ರ ಮಾಮ ಇದ್ದರೆ ಒಂದು ಸ್ವಲ್ಪ ಬೈದಿಂದ ತಿನ್ಕೊಳ್ತಾರೆ ಅಂದ್ಕೊಂಡು ನಮ್ಮ ಮನೆಯವರು ಒಂದು ಸ್ವಲ್ಪ ನಾಷ್ಟ ಅವ್ರಿಗೆ ಮಾಡಿಸ್ತಾಯಿದ್ರು. ಮಾಡಿಸಿ ನಮ್ಮ ಮನೆಯವರು ಆಮೇಲೆ ಒಂದು ಸ್ವಲ್ಪ ಕೆಲಸಕ್ಕೆ ಹೋದರು ಫ್ರೆಂಡ್ಸ್. ಆಮೇಲೆ ನಾನು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಸ್ಟ್ ಮಾಡಿದೆ, ಯಾಕಂದರೆ ನನಗೆ ಹುಷಾರಿರಲಿಲ್ವಲ್ಲ, ಹಾಗಾಗಿ ರೆಸ್ಟ್ ಮಾಡಿದೆ. ಆಮೇಲೆ ನಮ್ಮ ಮನೆಯವರು ಒಂದು 4 ಗಂಟೆ ಹಾಗೆ ಬಂದರು. ಇವತ್ತು ಭಾನುವಾರ ಆಗಿರೋದ್ರಿಂದ ಸಂತೆ ಇರುತ್ತಲ್ಲ ಫ್ರೆಂಡ್ಸ್ ನಮ್ಮೂರಲ್ಲಿ. ಸೊ ತುಂಬ ವಾರನೇ ಆಯಿತು ಅಂದ್ಕೊಳ್ಳಿ ನಾವು ಸಂತೆಗೆ ಹೋಗಿ. ಆನ್ಲೈನ್ ಆರ್ಡರ್ಸ್ ಜಾಸ್ತಿ ಆಯಿತು. ಸೊ ಹಾಗಾಗಿ ಸಂತೆಗೆ ಹೋಗಿದ್ವಿ. ಸೊ ಫ್ರೆಂಡ್ಸ್, ಇಲ್ಲಿ ಸಂತೆಗೆ ಬಂದಿದ್ದೆ. ನಾನು ಇಳಿದ್ಬಿಟ್ಟು ಐಟಮ್ ತೊಗೊಳ್ಳೋ ಅಷ್ಟರಲ್ಲಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಕಾಣಿಸ್ತಾನೆ ಇಲ್ಲ. ಸೊ ಎಲ್ಲೋಗಿದ್ದಾರೆ ಅಂತ ಅವಾಗಿಂದ ಹುಡುಕ್ತಾನೆ ಇದ್ದೀನಿ, ಸಿಗ್ತಾ ಇಲ್ಲ. ಸೊ ಬನ್ನಿ, ಅಲ್ಲಿದ್ದಾರೆ, ಹೋಗೋಣ. ಜಾಸ್ತಿ ಏನೋ ಐಟಮ್ಸ್ ತೊಗೊಂಡಿಲ್ಲ ಫ್ರೆಂಡ್ಸ್. ಹೂವು ತೊಗೊಂಡೆ. ಹೂವು ಇವಾಗಲೇ 4 kg 70 ರೂಪಾಯಿ ಆಗಿದೆ ಫ್ರೆಂಡ್ಸ್. ಆಮೇಲೆ ಸ್ಪೈಸಸ್ ತೊಗೊಬೇಕಿತ್ತು, ಸ್ಪೈಸಸ್ ತೊಗೊಂಡು ಬದನೆಕಾಯಿ ತೊಗೊಂಡೆ ಅಷ್ಟೇ. ಅಲ್ಲಿ ನಿಂಬೆಹಣ್ಣು. ಸೊ ಫ್ರೆಂಡ್ಸ್, ನಾನು ಸಂತೆಗೆ ಹೋಗಿ ತಂದಿರೋ ಐಟಮು ನುಗ್ಗೆಕಾಯಿ ತೊಗೊಂಬಂದೆ, 20 ರೂಪಾಯಿ ಅಂತೆ. ಆಮೇಲೆ ಜರ್ಡಿಗೆ ತೊಗೊಂಬಂದೆ ಫ್ರೆಂಡ್ಸ್, ಹೊಸದು. ಸೊ ಇದು ಒಂದು. ಆಮೇಲೆ ತುಂಬ ದಿನ ಆಗಿತ್ತಲ್ಲ ಫ್ರೆಂಡ್ಸ್ ಬದನೆಕಾಯಿದು ಪಲ್ಯ ಮಾಡಿ. ಸೊ ಚೆನ್ನಾಗಿರುತ್ತೆ, ಅದಕ್ಕೆ ಬದನೆಕಾಯಿ ತಂದೆ. ಆಮೇಲೆ ಬೀಟ್ರೂಟ್ ತಂದಿದ್ದೀನಿ. ಜಾಸ್ತಿ ಏನೋ ತಂದಿಲ್ಲ ಫ್ರೆಂಡ್ಸ್. ಹಬ್ಬಕ್ಕೆ ಇವಾಗಲೇ ಹೂವು ರೇಟ್ ಹೋಗಿದೆ ಫ್ರೆಂಡ್ಸ್. 4 kg 70 ರೂಪಾಯಿ ಅಂತೆ. ಸೊ ಹಾಗಾಗಿ 4 kg ಹೂವು ತಂದೆ. ಆಮೇಲೆ ಇಲ್ಲಿ ಬಂದು ಪಾಲಕ್ ಸೊಪ್ಪು ತಂದಿದ್ದೀನಿ, ಸಾಂಬಾರು ಮಾಡೋಣ ಅಂತ. ಇಲ್ಲಿ ಸ್ಪೈಸಸ್ ಪೆಪ್ಪರು, ಯಾಲಕ್ಕಿ ಮತ್ತು ಇದು ಸ್ಪೈಸಸ್ ಫ್ರೆಂಡ್ಸ್. ಅದೇ ಸ್ಟಾರ್ ಹೂವು ಎಲ್ಲ ಬರುತ್ತಲ್ಲ, ಸೊ ಅದು ತಂದಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಸಂತೆಗೆ ಹೋಗಿ ತಂದಿದ್ದು. ಅಡುಗೆ ಏನು ಬೇಕಾ ಸೋಜು? ಟೊಮೆಟೊ ಗೊಜ್ಜಿ ಮತ್ತು ಚಪಾತಿ ಟೊಮೆಟೊ ಗೊಜ್ಜಾ? ನಿಂಗೆ ಪೃಥ್ವಿ? ನನಗೂ ಅಷ್ಟೇ. ಸರಿ, ಬೇಗ ಚಪಾತಿ ಟೊಮೆಟೊ ಗೊಜ್ಜು ಪಲ್ಯ ಮಾಡಿಬಿಡ್ತೀನಿ, ಆಯಿತಾ? ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಸೊ ಮಕ್ಳಿಗೆ ನಾನೇ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವರೇ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ರು. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ, ಕರಿಬೇವು, ಬೆಳ್ಳುಳ್ಳಿ ಜಜ್ಜಿದಿರ ಹಾಗೆ ಹಾಕ್ತಾಯಿದ್ದಾರೆ. ನಾನು ಬಿಡಿಸ್ಕೊಟ್ಟಿದ್ದೆ. ಸೊ ಅವರು ಜಜ್ಜಿದಿರ ಹಾಗೆ ಹಾಕ್ತಾಯಿದ್ದಾರೆ. ಸೊ ಬೆಳ್ಳುಳ್ಳಿ ಹಾಕ್ಕೊಂಡು, ಬೆಳ್ಳುಳ್ಳಿ ಒಂದು ಸ್ವಲ್ಪ ಅದು ಫ್ಲೇವರೆಲ್ಲ ಬಿಡಬೇಕು ಫ್ರೆಂಡ್ಸ್, ಒಂದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಸೊ ಟೊಮೆಟೊ ಗೊಜ್ಜು ಅಂದರೆ ತುಂಬ ಇರುತ್ತೆ. ಟೊಮೆಟೊ ಗೊಜ್ಜಲ್ಲಿ ಏನಂದರೆ ಈರುಳ್ಳಿ ಎಣ್ಣೆ ಜಾಸ್ತಿ ಇರಬೇಕು ಫ್ರೆಂಡ್ಸ್. ಎಣ್ಣೆಯಲ್ಲೇ ಮಾಡಬೇಕು ಟೊಮೆಟೊ ಗೊಜ್ಜನ್ನ, ಒಂದು ಸ್ವಲ್ಪನೂ ನೀರು ಹಾಕಬಾರ್ದು. ಸೊ ಆವಾಗ ಟೊಮೆಟೊ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಟೊಮೆಟೊ ಗೊಜ್ಜಿಗೆ ನೀರು ಆ್ಯಡ್ ಮಾಡ್ತಾರೆ, ಆವಾಗ ಚೆನ್ನಾಗಿ ಇರೋದಿಲ್ಲ ಟೊಮೆಟೊ ಗೊಜ್ಜು. ಸೊ ನಾವು ಬರೀ ಎಣ್ಣೆಯಲ್ಲೇ ಮಾಡ್ತೀವಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಆವಾಗ ಬೇಗ ಆಗುತ್ತೆ. ಸೊ ಇಲ್ಲಿ ಕಟ್ ಮಾಡಿಕೊಂಡು ಈಗ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಅಡುಗೆ ಬಂದು ನಮ್ಮ ಮನೆಯವರೇ ಮಾಡ್ತಾ ಇರೋದು, ನಾನಲ್ಲ. ಸೊ ಫ್ರೆಂಡ್ಸ್, ಇದೇ ಥರ ಒಂದು 5 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಇನ್ನೂ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ಹಾಗಾಗಿ ತಿರ್ಸ್ಕೊಡ್ತಾ ಇರಬೇಕು, ಕೈ ಬಿಡ್ದಿರ, ಆವಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮೊನ್ನೆ ನಮ್ಮ ಮನೆಯವರು ಕಲ್ಲಂಗಡಿ ಹಣ್ಣೆಲ್ಲ ತರಿಸಿದ್ರಲ್ಲ, ಅದನ್ನು ಹಾಗೆ ಇದೆ. ಬನ್ನಿ ಒಂದು ಸ್ವಲ್ಪ ಕಟ್ ಮಾಡಿ ಕೊಡೋಣ ಮಕ್ಕಳಿಗೆ. ಸೊ ಫ್ರೆಂಡ್ಸ್, ಈಗ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಸಾಂಬಾರು ಪುಡಿ ಇದೆರಡು ಹಾಕ್ಕೊಳ್ಬೇಕು. ನಾನು ಬದನೆಕಾಯಿ ಪಲ್ಯ, ಅದೇ ವೈಟ್ ಬದನೆಕಾಯಿ ತಂದಿದ್ನಲ್ಲ, ಅದನ್ನು ಪಲ್ಯ ಮಾಡೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ. ನಮ್ಮ ಮನೆಯವರು ಇದಕ್ಕೆ ಅಂದ್ಕೊಂಡು ಫುಲ್ ಇದಕ್ಕೆ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ಟೊಮೆಟೊಗಿಂತ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಆಮೇಲೆ ಸಾಂಬಾರು ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಸತಿ ಉಪ್ಪು ನೋಡ್ಕೊಳ್ಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮಕ್ಳಿಗಂತೂ ಟೊಮೆಟೊ ಗೊಜ್ಜು ಅಂದರೆ ತುಂಬ ಇಷ್ಟ ಚಪಾತಿಯಲ್ಲಿ. ಸೊ ಈಗ ಟೊಮೆಟೊ ಗೊಜ್ಜು ಮಾಡಿದ್ದಾಯಿತು. ಈಗ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಬಂದೆ, ಬದನೆಕಾಯಿದು. ಸೊ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಜಾಸ್ತಿನೇ ಬೇಕು ಫ್ರೆಂಡ್ಸ್, ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಆದಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನೂ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಈರುಳ್ಳಿ ಬೇಯೋದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಬದನೆಕಾಯಿ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಜನ ಬದನೆಕಾಯಿ ತಿನ್ನೋದಿಲ್ಲ ಅಂಥವ್ರು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ.
ಬೇಗನೂ ಆಗೋಗುತ್ತೆ ಫ್ರೆಂಡ್ಸ್. ಇದು ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಪಲ್ಯ ಬಂದುಬಿಟ್ಟು ನೀವು ನಾರ್ಮಲ್ ಬದನೆಕಾಯಲ್ಲೂ ಮಾಡ್ಕೊಳ್ಬೋದು, ಆದರೆ ಅದು ತುಂಬ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಇದು ವೈಟ್ ಬದನೆಕಾಯಿ ತುಂಬ ಬೇಗ ಬೇಯುತ್ತೆ. ಸೊ ಅದಕ್ಕೆ ನಾನು ವೈಟ್ ಬದನೆಕಾಯಲ್ಲೇ ಮಾಡ್ಕೊಳ್ತಾಯಿದ್ದೀನಿ. ಅದರಲ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವೈಟ್ ಬದನೆಕಾಯಿದು. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಒನ್ ಟೈಮ್ಗೆಲ್ಲ ಖಾಲಿಯಾಗೋಯಿತು ಟೊಮೆಟೊ ಗೊಜ್ಜು ಮತ್ತು ಬದನೆಕಾಯಿದು. ಈಗ ಬದನೆಕಾಯಿನ ಸಣ್ಣದಾಗೆ ಸ್ಲೈಸ್ ಮಾಡಿಕೊಂಡು ಉಪ್ಪು ನೀರಲ್ಲಿ ನೆನೆಸಿ ಇಟ್ಟಿದ್ದೆ, ಆಗ ಕಪ್ಪಗೆ ಆಗೋದಿಲ್ಲ ಅಂದ್ಬಿಟ್ಟು ಈಗ ಬದನೆಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬದನೆಕಾಯಿ ಪಲ್ಯ, ಯಾಕಂದರೆ ನಮಗೆ ತುಂಬ ಇಷ್ಟ ಬದನೆಕಾಯಿ. ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಇರೋದಿಲ್ಲ ನೋಡಿ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಈ ಥರ ಆಗುತ್ತೆ ಬರೀ ಒಂದು 2-3 ನಿಮಿಷಕ್ಕೆ. ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಧನಿಯಾ ಪುಡಿ, ಗರಂ ಮಸಾಲ, ಇನ್ನೊಂದು ಸಬ್ಜಾ ಮಸಾಲ ಅಂತ ಬರುತ್ತೆ ಫ್ರೆಂಡ್ಸ್, ಸಬ್ಜಿ ಮಸಾಲ ಅಂತ. ಅದು ಸೇಮ್ ಗರಂ ಮಸಾಲೆ ಥರನೇ ಇರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೇಳ್ದಂಗೆ ಒನ್ ಟೈಮ್ಗೆಲ್ಲ ಖಾಲಿ ಆಯಿತು ಪಲ್ಯ. ನೋಡಿ ನಾನು ಆಗಲೇ ಎಷ್ಟೊಂದು ಬದನೆಕಾಯಿ ಹಾಕಿದ್ದೆ, ಇದು ನೋಡಿದ್ರೆ ಇಷ್ಟ ಆಗಿದೆ. ಸೊ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಫೇವ್ರೇಟ್ ಇದು ಅಂದ್ಕೊಳ್ಳಿ. ನಾನು ಬದನೆಕಾಯಿ ತಿನ್ನೋದೇ ಇಲ್ಲ ಬೇಳೆ ಸಾರಲ್ಲೆಲ್ಲ ಹಾಕಿದ್ರೆ, ಬಟ್ ಇದರಲ್ಲಿ ಮಾತ್ರ ನನಗೆ ತುಂಬ ಇಷ್ಟ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಕೊತ್ತಂಬರಿ ಹಾಕ್ಕೊಂಡ್ರೆ ಪಲ್ಯ ರೆಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಮಾಡೋದು ಈಸಿ. ಚಪಾತಿಗಂತೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಆಮೇಲೆ ನಮ್ಮ ಸೌಜುಗೆ ನಮ್ಮ ಮನೆಯವರೇ ಊಟ ಮಾಡಿಸ್ಕೊಡ್ತಾಯಿದ್ರು ಫ್ರೆಂಡ್ಸ್. ಅವಳು ತಿನ್ನಲ್ಲ ಅಂತ ಹಠ ಮಾಡ್ತಾಯಿದ್ಲು. ಸೊ ಹಾಗಾಗಿ ನಮ್ಮ ಮನೆಯವರೇ ಊಟ ಮಾಡಿಸ್ಕೊಡ್ತಾಯಿದ್ರು. ನಮ್ಮ ಪೃಥ್ವಿ ಅವ್ನ ಪಾಡ್ಗೆ ಅವ್ನ ಪಾಪ ಹಾಕ್ಕೊಂಡು ತಿಂತಾಯಿರ್ತಾನೆ. ಸೊ ಇಬ್ಬರು ತಿಂತಾಯಿದ್ರು. ನಮ್ಮ ಮನೆಯವರು ಹಾಗೆ ಅದೇ ತಟ್ಟೆಯಲ್ಲೇ ತಿನ್ಕೊತಾಯಿದ್ರು, ಯಾಕಂದರೆ ಅವಳು ತಿನ್ನೋದು ತುಂಬ ಲೇಟ್ ಮಾಡ್ತಾಯಿದ್ಲು. ಒಂದು ಸತಿ ತಿನ್ಸ್ಕೊತಾಳೆ, ಒಂದು ಸತಿ ಅವಳೇ ತಿಂತಾಳೆ ನಮ್ಮ ಮರಿ. ಸೊ ಅದಕ್ಕೆ ನಮ್ಮ ಮನೆಯವರು ಹಾಗೆ ತಿನ್ಕೊಂಡ್ರು. ಇನ್ನು ಚಪಾತಿ ಎಲ್ಲ ಮಾಡಿದ್ದೆ ಈ ಥರ ನಾನು ತಿನ್ಕೊಳ್ಳೋಣ ಅಂದ್ಕೊಂಡು. ಸೊ ಹೆಂಗಿದ್ರು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇತ್ತಲ್ವ, ಅದನ್ನು ನೋಡಿಕೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ಎರಡೂ ಇಷ್ಟ ಆಯಿತು, ಚೆನ್ನಾಗಿತ್ತು. ಟೊಮೆಟೊ ಗೊಜ್ಜು ಪಲ್ಯದಲ್ಲಿ ಯಾವ್ದು ಚೆನ್ನಾಗಿತ್ತು ಅಂದರೆ ನನಗೆ ಇಷ್ಟ ಆಗಿದೆ ಪಲ್ಯ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ. ಸೊ ಆದಷ್ಟು ಬೇಗ ಇದು ಗಿಡ ಒಂದು ನಮ್ಮ ಮನೆ ಹತ್ರ ಹಾಕ್ಕೊಳ್ಬೇಕು ಅಂತ ಇದ್ದೀನಿ. ನೋಡೋಣ ಸಿಕ್ಕಿದ್ರೆ ಹಾಕ್ಕೊಳ್ಳೋಣ. ಸೊ ಬನ್ನಿ ಈಗ ಮಲ್ಕೊಳ್ಳೋಣ ಬಿಗ್ ಬಾಸ್ ನೋಡಿಕೊಂಡು. ಫ್ರೆಂಡ್ಸ್ ನೋಡಿದ್ರಲ್ಲ, ಚಪಾತಿ, ಟೊಮೆಟೊ ಗೊಜ್ಜು, ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಸೊ ಎಲ್ಲ ಒನ್ ಟೈಮ್ಗೆ ಖಾಲಿ ಆಯಿತು. ಸೊ ಈಗ ಮಕ್ಕಳು ನಮ್ಮ ಮನೆಯವರೆಲ್ಲರೂ ಮಲಗಿದ್ದಾರೆ, ನಾನು ಇನ್ನೂ ಮಲಗಿಲ್ಲ. ಸೊ ಟೈಮ್ ಬಂದು 10 ಕಾಲಾಗಿದೆ. ಸೊ ಇವತ್ತು ಬಿಗ್ ಬಾಸ್ ಬರ್ತಿದಲ್ವ, ಸೊ ಸ್ಟಾರ್ಟ್ ಆಗಿದೆ ಇವತ್ತು ಗ್ರ್ಯಾಂಡ್ ಓಪನಿಂಗ್. ಸೊ ಅದನ್ನು ನೋಡ್ಕೊಳ್ತಾ ಇದ್ದೀನಿ. ಸೊ 11 ಗಂಟೆಗೆ ಆಗೋಗುತ್ತೆ. ಸೊ ನಾವು ಹೋಗಿದ ತಕ್ಷಣ ಹೋಗಿ ಮಲಗಬೇಕು. ಸೊ ಇನ್ನೂ ಮಕ್ಕಳು ಮಲಗಿಲ್ಲ ಫ್ರೆಂಡ್ಸ್, ನಮ್ಮ ಮನೆಯವ್ರು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಬನ್ನಿ ಬಿಗ್ ಬಾಸ್ ನೋಡಿಬಿಟ್ಟು ಆಮೇಲೆ ಹೋಗಿ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ. ಈ ವ್ಲಾಗಲ್ಲಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.